ನನ್ ಕಣ್ಣು. ಅಂತೂ ಇಂತೂ ಎಲ್ಲ ಸೇರ್ಕೊಂಡು ಎತ್ನಾಳಿಗೆ ಶೋ ಕಾಸ್ ನೋಟಿಸ್ ಕೊಡಿಸ್ಬಿಟ್ಟಬೇಕನೆ. ಶಬ್ಬಾಯ್ಸ್ ಗಂಡ್ಲೆ, ಒಟ್ನಲ್ಲಿ ಯಾವುದೋ ಒಂದು ಕಡೆ ಹಗ್ಗ ಜಗ್ಗೈತಲ್ಲ, ಸಾಕು ಬಿಡ್ಲೆ. ಮುಂದೆ ಏನಾಯ್ತದೆ ನೋಡೋಣ. ಹಗ್ಗ ಏನ್ ಜಗ್ಗಿಲ್ಲ ಕಣ, ಎತ್ನಾಳಿ ತಲೆನೇ ಕೆಡಿಸ್ಕೊಂತ ಇಲ್ಲ ನೋಡಿಲಿ. ವಾಟ್ಸಪ್ ನೀ ಅಧಿಕೃತ ಅಂತ ಹೇಳ್ತೀರೇನು? ಅವ್ರದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಅವ್ರದೇ ಫೋನ್ ನೋಡ್ರಿ ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ ಎಡಿ ಬರಬೇಕು. ಅದು ನಕಲಿನೋ ಅಸಲಿನೋ ಬರುವಂತ ದಿನಗಳು ಗೊತ್ತಾಗ್ತದೆ. ಅಲ್ಲ ಕಲ್ಯಾಣ, ಒರಿಜಿನಲ್ ನೋಟಿಸ್ ಇವತ್ತಲ್ಲ ನಾಳೆ ಪೋಸ್ಟ್ ಆಫೀಸ್ ಇಂದ ಬರ್ತದೆ ಕಲ್ಯಾಣ. ಹಾಗೇನ್ ಹೇಳ್ತೀಯಪ್ಪ? ಕರೀರಿ, ಏನ್ ಟರೋ ಮಾಡ್ತಾನ ಅಂಜುದಲ್ಲ ಹೇಳಿಯಲ್ಲ, ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ನಾ ಅಂಜಿ ಬಿಡ್ತೀನ. ಇಲ್ಲ ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ ನಾನು. ರಾಜ್ಯದಲ್ಲಿ ಅಪ್ಪ ಮಕ್ಕಳದೇ ಅಬ್ಬರಾಗಿ ಹೋಗೈತಿ. ಬೇರೆ ಲೀಡರ್ಗಳಿಗೆ ಬೆಲೆ ಇಲ್ಲ. ಕಾಂಗ್ರೆಸ್ ಅವುಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕೀಯ ಮಾಡ್ತಾವ್ರೆ ಅಂತ ಯತ್ನಾಳು ಡೀಟೇಲ್ ಆಗಿ ಉತ್ತರ ಬರ್ಕೊಟ್ರೆ ಏನ್ ಮಾಡ್ತಾವಂತಲೇ. ಉತ್ತರಕ್ಕೆ 10 ತನಕ ಕೊಟ್ಬಿಟ್ಟು ಫೈಲ್ಗೆ ಹಾಕಿ ಎತ್ತಿರ್ತವೆ ಕಲ್ಯಾಣ. ಅಲ್ಲಿಗೆ ಹೈಕಮಾಂಡಿಂಗ್ ಕೆಲಸ ಮುಗೀತದೆ. ಆ ಕೆಲಸ ಮುಗಿದ ಮೇಲೆ ಯತ್ನಾಳು ಇನ್ನ ಕಾಯ್ಟ ಕೊಡಕ್ ಶುರು ಮಾಡ್ತದೆ. ಆಮೇಲೆ ಏನ್ ಮಾಡ್ತಾವಲ್ಲ ಇವು? ಅದಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರುಗಳು ಯಡಿಯೂರಿನ ಸಪೋರ್ಟಿಗಿರೋ MLA ಸೇರ್ಕೊಂಡು ಯತ್ನಾಳ ಪಾರ್ಟಿಯಿಂದಲೇ ಆಚೆಗೆ ಹಾಕ್ಬಿಡಿ, ಈ ಶೋಕಾಸ್ ನೋಟಿಸ್ ಎಲ್ಲ ಶೋಕಿ ಕೊಟ್ಟಿರೋ ನೋಟಿಸ್ ಅಂತ ಬೇಕನೆ. ಆಯ್ತದೇನಿಲ್ಲ, ಯತ್ನಾಳ್ನ ಆಚೆಗೆ ಹಾಕಿ ಜನಕ್ಕೆ ಯಡಿಯೂರಿನ ಮೇಲೇನು ಲವ್ ಇತ್ತು, ಆದ್ರೆ ಅದೇ ಲವ್ ಅದ್ರ ಮಗಂಗೂ ಸಿಕ್ಕೈತಿ ಏನ್ಲ. ನೋಡ್ರಿ, ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಪುಟ್ಟ ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತದೆ. ಪಾಪ ವಿಜೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಇವತ್ತು ಬಿಟ್ಟರೆ ಒಳ್ಳೇದು. ಆಪರೇಷನ್ ಮಾಡಿಸ್ಕೊಂಡ್ ಬಂದಿರೋ ರಮೇಶ್, ಮೂಲ ಬಿಜೆಪಿ ಲೀಡರ್ ಸಿಟಿ ರವಿ, 2-3 ಪಕ್ಷ ನೋಡ್ಕೊಂಡ್ ಬಂದಿರೋ ಕುಮಾರ್ ಬಂಗಾರಪ್ಪನಿಂದ ಹಿಡಿದು ಆಕ್ಸಿಡೆಂಟ್ ಅಲ್ಲಿ ರಾಜಕಾರಣಿಯಾಗಿರೋ ಪೇಪರ್ ಸಿಮಂಗಂಟ ಎಲ್ಲಾರು ಯತ್ನಾಳಿಗೆ ಸಪೋರ್ಟ್ ಬೇಕನೆ. ಯತ್ನಾಳ್ ಟೀಮಿಗೆ, ಎಂಟೈರ್ ಟೀಮಿಗೆ ಇವತ್ತು ಜನ ಬೆಂಬಲ ಪೂರ್ಣ ಪ್ರಮಾಣದಲ್ಲಿದೆ. ಹಿಂಗಿದ್ದಾಗ ಪಾರ್ಟಿಯಿಂದ ಆಚೆಗೆ ಹಾಕು ಅಂದ್ರೆ ಯಾರು ಹಾಕ್ತಾರೆ? ಹೆಂಗ್ ಹಾಕ್ತಾರಲ್ಲ ಅಣ್ಣ? ಅಶೋಕು ಎಲ್ಲೋತ್ಲ ಈಗ್ಲಾರು ಎದ್ದು ಓಡಾಡಿ ಕೆಲಸ ಮಾಡ್ತದೆ, ಇಲ್ಲ ಚಳಿ ಅಂತ ಸುಮ್ಕೆ ಕುಂತ್ಕೊಂಡ್ಬಿಡ್ತದೆ. ಹೆಂಗಪ್ಪ? ಈಗಾಗಲೇ ರಾಷ್ಟ್ರೀಯ ಪಕ್ಷದ ನಮ್ಮೆಲ್ಲ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇನ್ನೊಂದು ವಾರದೊಳಗಡೆ ಎಲ್ಲ ಸುಖಾಂತಿ ಆಗುತ್ತೆ. ಸೂಪರ್ ಮಾಮಾ. ಅವೇ ಕಿತ್ತಾಡ್ಕೊಂಡು ಸುಮ್ಕಾಗ್ಲಿ, ನಂಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಕೊಂಡು ಸುಮ್ಕಿರಂಗೈತೆ ಕಣ್ಲೆ. ನಾವು ಅಶೋಕು ತರಕ್ಕೆ ಸುಮ್ನೆ ಕುಂತ್ಕೊಂಡು ಮುಂದೇನಾಯ್ತದೋ ನೋಡೋಣ. ಈಗ ಮೀ ಕನ್ನಡಿಯಪ್ಪ ಶಿವನಿ ಶಂಭುಲಿಂಗ.